BR Patil ಕೂತ್ಕೊಳ್ರಿ. ಅಲ್ಲಿ ವಿಧಾನಸೌಧಕ್ಕೂ ಬಿಡಲ್ಲ, ಇಲ್ಲೂ ಬಿಡಲ್ಲ, ಇವೆಲ್ಲ ನಮಗೆಲ್ಲ ಬಿಡಿ. ಇಲ್ಲಿ ನೀವು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈಗ ಒಂದು 2-3 ಸಣ್ಣ ಕೆಲಸಗಳು ಉಳಿದಿವೆ. ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಎಲ್ಲ ಪ್ರಕಾರ ನಡೀತವೆ. ಆದರೆ ಕೆಲವು ಮಹತ್ವದ ಕೆಲಸಗಳನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೊದಲನೇದು ಸುಮಾರು 1000 ಕಿಲೋಮೀಟರ್, ಹೆಚ್ಚು ಕಡಿಮೆ ಬೀದರ್ ಅಂದ್ರೆ 850 ಕಿಲೋಮೀಟರ್, ಹಾಗೆ ಗುಲ್ಬರ್ಗ 700 ಕಿಲೋಮೀಟರ್ ಮೇಲಿದೆ. ಬಿಜಾಪುರ ಕೂಡ ಅಷ್ಟೇ ದೂರ ಇದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್, ನಾವು ಬರೋದು ಕೇಳಲ್ಲ, ಬರೀ ಬ್ರಾಂಚ್ ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದ್ರೆ ಅಷ್ಟು ದೂರ ಬಹಳಷ್ಟು ಜನರಿಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಇದೆ. ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇಲ್ಲಪ್ಪ, 7 ಜನ MLA ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ MP ಗಳಿಗೆ. ಇವತ್ತು ಹೆಚ್ಚು ಕಡಿಮೆ 5 ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರಿಸಿ. ಅದಕ್ಕಾಗಿ ಅವರಿಗೆ ನೀವು ನೀವು 3 ಮಾಡಿದ್ರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ MP ಗಳು ಬೇರೆ ಕೆಲಸ ಮಾಡಕ್ಕೂ ಆಗಲ್ಲ, ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ. ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್ ಕಲಬುರಗಿಗೆ ಆಗಲಿ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬೆಟಾಲಜಿ ಅಂತ ಹೇಳಿ, ಡಯಾಬೆಟಾಲಜಿ ಅದೊಂದು ಬ್ರಾಂಚ್. ಅದು ನಾವೇನು ಮೇನ ಇಲ್ಲಿ ಹಾಕ್ಬೇಕು ಅಂತಿಲ್ಲ, ಅದು ಬ್ರಾಂಚ್. ಇಲ್ಲಿ 2 ಬ್ರಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂತ ಅವಶ್ಯಕತೆ ಬೀಳಲ್ಲ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇವು 2. ಮೂರನೇದು, ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ. ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ಎಜುಕೇಶನ್, ಹೆಲ್ತ್ ಇದು ಬಹಳ ಇಂಪಾರ್ಟೆಂಟ್. ಈ ಹೆಲ್ತ್ ಮತ್ತು ಎಜುಕೇಶನ್ಗೆ ನಾವು ಒತ್ತು ಕೊಡಬೇಕು. ಮತ್ತು ನೀವು ಸಾಕಷ್ಟು ಎಜುಕೇಶನ್ಗಳಿಗೆ ಸಹಾಯ ಮಾಡಿದ್ರಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂತ ಯೂನಿವರ್ಸಿಟಿ ಆಗಿದೆ. ಅದರಲ್ಲಿ ಪ್ರೊಫೆಸರ್ಗಳಿಲ್ಲ, ಹೊಸ ಕೋರ್ಸ್ಗಳಿಲ್ಲ, ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ. ಅನೇಕ ಬಿಲ್ಡಿಂಗ್ಗಳನ್ನ ನೋಡಿದ್ದೇನೆ, ಅದು ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಏನಿಲ್ಲ. ಸೊ ಯಾರಿಗೆ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು 300 ಕೋಟಿ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಮೈಸೂರಿಗೆ 300 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ, ಸರಿ 100 ಕೋಟಿ, 100 ಕೋಟಿ ಇರ್ಲಿ, ಇರ್ಲಿ, ಮಾಡಿದ್ದು ಒಳ್ಳೆಯದೇ. ಯಾಕಂದ್ರೆ ಎಲ್ಲಾ ಭಾಗದಿಂದ ಜನ ಹೋಗ್ತಾರೆ. ಇಲ್ಲೇನಾಗಿದೆ, ಈ
ವಿಶ್ವವಿದ್ಯಾಲಯಗಳಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಬಹಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರೋದು, ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ. ಈಗ ಬರ್ತಾ ಇತ್ತು ಸ್ವಲ್ಪ ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು, ಫ್ಲೈಟ್ಗಳು ಬರ್ತೀವಿ, ಈಗ ಅದನ್ನು ಬಂದ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ತೇನೆ. ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಅದೆಲ್ಲ ವ್ಯವಸ್ಥಿತವಾಗಿ, ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕಡೆ ಹೋಗೋದನ್ನು ತಪ್ತದೆ. ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಬಯಾಲಜಿ ಆಗಲಿ, ಅನೇಕ ಕೋರ್ಸಸ್ ಬೆಳಿಬೇಕು. ಆಮೇಲೆ ಹೆಚ್ಚಿನ ಕೋರ್ಸ್ಗಳು ಇದ್ರೆ ಸ್ಟೂಡೆಂಟು ಕೂಡ ಬರ್ತಾರೆ. ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತು ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗ್ಬೇಕು. ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋದ್ರಿಂದ ಕಲಬುರಗಿ ಅಂದ ಕೂಡಲೇ ಆ ನೌಕರಿನೂ ಕಡಿಮೆ ಸಿಗ್ತದೆ. ಯಾಕಂದ್ರೆ ಮೆರಿಟ್ ಇರೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ ಮೂರು ಕೆಲಸ, ಒಂದು ನಿಮಾನ್ಸ್ದು, ಎರಡನೇದು ಡಯಾಬೆಟಾಲಜಿ ಒಂದು, ಮತ್ತು ಮೂರನೇದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ, ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳ ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ ಕೇಳ್ತಾ ಇದ್ದೇನೆ. ಇನ್ನೊಂದು ಇದು ಅಂತೂ ನಮ್ಮ ಬೇಡಿಕೆಗಳಾಯಿತು. ಇದರ ಜೊತೆಯಲ್ಲಿ ನಮ್ಮ ಈ ಭಾಗದ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು, ಯಾಕಂದ್ರೆ ನೀವು ಅವ್ರ ಹಿಂದೆ ಬಿದ್ದು ಕೇಳಲಿಲ್ಲ ಅಂದ್ರೆ ಯಾರು ನೀವು ಕೊಡೋದಿಲ್ಲ. ಅವರು ಅನೇಕ ಸಾರಿ ಸಿಟಿಗೆ ಬರ್ಬೋದು, ಹೀಗೆ ಕೊಟ್ಟಿದ್ದೇವೆ. ಅದು ಹೈದರಾಬಾದ್ ಕರ್ನಾಟಕ ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನನಗೆ ಗೊತ್ತು. ಮತ್ತು ನೀವು ಬೇರೆ ಕಡೆ ಕೇಳಿದ್ರೆ ಗೊತ್ತಾಗ್ತದೆ. ಸ್ಪೆಷಲ್ ಪ್ರಾವಿಷನ್ ಮಾಡಿಸ್ಬೇಕಾದ್ರೂ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನ. ಸ್ಪೆಷಲ್ ಪ್ರಾವಿಷನ್ ನಮ್ಮದಾದ ಮೇಲೆ ಇನ್ನು ಯಾವುದೂ ಕೂಡ ಸ್ಟೇಟ್ನಲ್ಲಿ ಆಗಿಲ್ಲ. ನಮ್ಮದೇ ಕೊನೆ, ಈಗೇನು ಮುಂದೆ ಕೂಡ ಗೊತ್ತಿಲ್ಲ. ಅದಕ್ಕೆ ನೀವು ಬೇಗನೆ ಕಾನೂನು ಮಾಡಿದ್ರಿ, ಅದರಿಂದ ಅನುಕೂಲ ಆಯಿತು. ಮತ್ತು ನಿಮ್ಮ ಸಹಾಯದಿಂದ ಒಳ್ಳೆಯ ಒಂದು ಕಮಿಟಿ ಆಗಿ ಇವತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಅದು ಒಂದು ವಿಶೇಷವಾದಂಥದ್ದು. ಇಂಥ ಒಂದು ಡೆವಲಪ್ಮೆಂಟ್ ಕೆಲಸ ಇದ್ರೆ ಎಲ್ಲರೂ ಮೆಚ್ಚುತ್ತಾರೆ. ನಾನು ಅನೇಕ ಕಡೆ ಹೋದಾಗ ನನಗೆ ಈಗ ಹೇಳ್ತಾ ಇರ್ತೇನೆ, ಏನ್ರಿ ಗುಲ್ಬರ್ಗ ಬದಲಾವಣೆ ಆಗಿದೆ. ಈ ಸೋಲಾಪುರದವರು, ಮಹಾಪುರದವರು, ನಾಗರದವರು, ಈ ಭಾಗದವರು, ಆಂಧ್ರದವರು ಮತ್ತು ಈಗ ನಮ್ಮ ಹಳೆ ಮೈಸೂರದವರು ಈ ಕಡೆ ಬಂದರೆ ಏನಾದ್ರು ಮೊದಲಿನ ಕಲಬುರಗಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ. ಅದಕ್ಕಾಗಿ ಸ್ವಲ್ಪ ಬದಲಾವಣೆಗಿಂತಲೂ ಸಂಪೂರ್ಣ ಬದಲಾವಣೆ ನಿಮ್ಮಂಗೆ ಆಗಲಿ ಅಂತ ಹೇಳಿ ನಾನು ಇದು ಬಂದು ನಿಮಗೆ ಕೇಳ್ಕೊಳ್ತೇನೆ. ಮತ್ತು